ಏನು ಧೂಳಪ್ಪ. ನಮ್ಮ ಮನೆಯಾಗಂತೂ ಸಖತ್ತು ಧೂಳು. ಕಸ ಹೊಡೆದು ಸಾಕಾಗುತ್ತೆ. ಮಣ್ಣಂತೂ ಹಿಂಗೆ ಬರ್ತೈತಿ. ಮಳೆಗೆ ಮನೆಗೂ ಹತ್ಕೊಂಡು ಮಣ್ಣು ಸೋರುತ್ತೆ ಅನ್ಬೇಡ. ದಿವಸಕ್ಕೆ ಒಂದು 2-3 ಸತಿ ಕಸ ಹೊಡಿತೀನಿ. ಯಾಕೆ ಚೈತ್ರ ಇವಾಗ ಕಸ ಹೊಡಿತಾ ಇದೀಯಾ? ಶಿಲ್ಪಕ್ಕ ಬಾ ಕೂತ್ಕೋ ಬಾ. ಅಯ್ಯೋ ಸುಮ್ಮನೆ ಹಿಂಗೆ ಹೊಡಿತಿರ್ಬೇಕು. ಅಯ್ಯೋ ಮಣ್ಣು ಸೋರುತ್ತಲ್ಲ, ಯಾವಾಗ್ಲೂ ಧೂಳು ಜಾಸ್ತಿ ನಮ್ಮ ಮನೆಯಾಗೆ. ಹೊಡಿತಾ ಇರ್ತೀನಿ ಕಣಕ್ಕ. ಹಿಂಗೇನೆ ಇನ್ನೇನೆಲ್ಲ ಕೆಲಸ ಆಯ್ತಾ, ಪಾತ್ರೆ ಗೀತ್ರೆ ಎಲ್ಲ ತೊಳೆದಿಟ್ಟೆ. ಅದಕ್ಕೇನೆ ಅತ್ಲಾಗ ಒಂದ್ಸತಿ ಕಸ ಹೊಡೆದು ಕೂತ್ಕೊಬಿಡೋಣ ಅಂತೇಳಿ ಒಂದ್ಸತಿ ಕಸ ಹೊಡಿತಾ ಇದ್ದೆ. ಬಾರಕ್ಕ ಕೂತ್ಕೊ ಬೈತ್ಲಾಗೆ. ಇರಲಿ ಬಿಡು ಪರವಾಗಿಲ್ಲ. ಋತು ಎಲ್ಗೂ ಹೋದ್ಲು? ನಾನು ಋತುನ ಮಾತಾಡ್ಸೋಣ, ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಮ್ಮ. ಅಲ್ಲೆಲ್ಲ ಆಟ ಆಡ್ತಿರ್ಬೇಕು ಕಣಕ್ಕ ಹೊರಗೆಲ್ಲನ. ಅಲ್ಲಿ ಯಾರ ಮನೆ ತಕನ ಹೋಗ್ತಾಳೆ. ಇವಾಗೇನು ಅವಳದೇನೇನು ಕಾಟ ಇಲ್ಲ. ಎಲ್ಗ ನಮಗೆ ಸುಮ್ಮನೆ ಆಡ್ಕೊಂಡ್ ಬತ್ತಾಳೆ. ಸುಮ್ಮನೆ ಹೋಗ್ತಾಳೆ ಆಟ ಆಡೋಕ್ಕೆ. ಅವಳೆ ಮನೆಯಾಗಿರಲ್ಲ. ಬಾರಕ್ಕ ಆಮೇಲೆ ಗುಡಿಸ್ಕೊಂತೀನಿ. ಬಾ ಕೂತ್ಕ ಬಾ. ಯಾಕೆ ಬಂದಿದ್ದೆ? ಚೈತ್ರ ಅತ್ಲಗಳದು ಹೊಡ್ಕಮ್ಮಕ್ಕೆಲ್ಲ ನಮ್ಮ ಕಸನ ಅತ್ಲಾಗೆ ವಾಡ್ದೇ ಇಲ್ಲ. ಸುಗುಣನು ವರ್ಷ ಊರಿಗೆ ಹೋದಾಗಿಂದನ ಅವ್ರ ಮನೆ ಕಡೆಗಳದ್ದು ಕಸ ವಾಡ್ದೇ ಇಲ್ಲ. ಅತ್ಲಗಳದೆಲ್ಲ ಹೊಡ್ಕಮ್ಮಕ್ಕಿಲ್ವೇನಮ್ಮ? ಇಲ್ಲ ಕಣತೆ, ನಾನೇ ಕೊಡಿಯೇನ ಓಟು. ಅವರು ಸಾಮಾನೆಲ್ಲ ಇಕ್ಕಿ ಹೋಗ್ಯವ್ರಿ. ಆಮೇಲೆ ಅವ್ರು ಇಕ್ಕಿರತ್ತಕ್ಕೆ ಹೋಗಿ ಏನೋ ನಮ್ಮ ಕಳೆದೈತೆ ಯಾರು ಏನು ತಗೊಂಡ್ರು ಅಂಬೋದು ಯಾಕೆ ಬೇಕು? ನಾನು ಅತ್ಲಾಗದ ಕಸ ಹೊಡಿಯಲ್ಲಮ್ಮ, ಬೇಕಂದ್ರೆ ನೀನೇ ವಾಡಿ. ಅಲ್ಲ ಹೊಡ್ಕೊಂಬಕ್ಕಿಲ್ವಿ? ಧೂಳೆಲ್ಲನ ಹಿಂಗೆ ಐತಿ. ಅದಕ್ಕಾಗಿ ನೀನು ಅತ್ತಾಗ ಕಸನೂ ಹೊಡ್ಕೊಂಡಿಲ್ಲ, ನೆಲನೂ ಒರೆಸಿಲ್ಲ. ನಾನು ಬಿಡತ್ತ ಹೊಡ್ಕೊಂಬ್ತಾಳೆ, ಬಿಡತ್ತ ನೆಲ ತೊಳ್ಕೊಂಬ್ತಾಳೆ ವಾರದ ದಿವಸ ಅಂತ ನಾನು ಸುಮ್ಮನೆ ಅದೇ. ನೀನು ತೊಳೆದೇ ಇಲ್ಲ ನೆನ್ನೆಸ್ಲು. ಇವತ್ತನ ತೊಳಿಬೇಕಾ? ಯಾವ್ದಾಗ ತೊಳೆದೇ ಇಲ್ಲಮ್ಮ. ತೊಳಿಬೇಕಾ ಬೇಡವಾ? ಇಲ್ಲ ಕಣತೆ, ನಾನು ತೊಳೆಯಲ್ಲ. ಅತ್ಲಾಗೋಸ್ ಕಸನೂ ಹೊಡ್ಕೊಂಬಲ್ಲ. ಯಾಕೆ ಬೇಕು? ಎಲ್ಲನ ಅವರೆಲ್ಲ ಇಕ್ಕೋಗ್ಯವ್ರೆ ಸಾಮಾನೆಲ್ಲನ. ಅವ್ರೇನೇನು ಅವ್ರು ತಗೊಂಡು ಹೋಗಿದ್ರೆ ಅವನ್ನೆಲ್ಲ ಇಕ್ಕೋಗ್ಯವ್ರಿ. ನಾನು ಆಮೇಲೆ ಇಲ್ಲಡಪ್ಪ ಹೋಗ್ಯವ್ರಿ ಕಸ ಹೊಡಿಯೋಕ್ಕೂ ನೆಲ ಒರ್ಸೋಕ್ಕೂ ಹೋಗ್ಯವ್ರಿ. ಯಾರು ತಗೊಂಡ್ರೆ ಏನೋ ಅನ್ಕೊಂತಾರೆ. ಅದಕ್ಕೆ ಮತ್ತೆ ಹಂಗೆ ಇದ್ರೆ ಯಾರು ಬಂದಿಲ್ಲಪ್ಪ ಇಲ್ಲಿ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಯಾವಳು ಅವ್ರ ತಾಗೆ ಮಾತು ಕೇಳೋಕ್ಕಾಗಲ್ಲ. ನಮಗೆ ಯಾತನೊಂದು ಮಾತು ಅನ್ನಿಸ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ಮತ್ತು ಯಾತನ ಒಂದು ಬಿಡ್ತಾರೆ ಅವರು. ಯಾಕೆ ಬೇಕು? ನಾವು ಅದಕ್ಕೇನೆ ಕಸ ಹೊಡಿಯಲ್ಲ, ನೆಲನೂ ಒರೆಸಲ್ಲ. ಬೇಕಿದ್ರೆ ನೀನು ಮಾಡಂಗಿದ್ರೆ ಮಾಡತ್ತೆ, ನನ್ನ ತಲೆ ಕೆಡಿಸ್ಬೇಡ. ಅಲ್ಲ ಉಳ್ಳ ಹೊಡ್ಕೊಂತಿಯಲ್ಲ, ಒಂದು ಜೊತೆಗೆ ಹೊಡ್ಕೊಂಡ್ರ ಆತಮ್ಮ ಅಲ್ಲೇದೇನು. ಅಲ್ಲ ಏನು ಬೇರೆ ಹೋಗಿಲ್ವಲ್ಲ ಅವ್ರಿಗೆ ಅಂತ ಏನು ಸೀಮಿತ ಆಗಿಲ್ವಲ್ಲ ಅದೇನೇನು. ಏನು ಬಿಡಪ್ಪ, ಅವ್ರ ಮನೆಯಕ್ಕೆ ಹೋಗಿ ಏನು ಮಾಡುವಂಗಿಲ್ಲ. ನೀನು ಇಲ್ಲಿದ್ದ ಬೆಲೆ ಮಾಡ್ಕೋಬೇಕು ಅಂತ ಹೇಳಿದ್ ನಮ್ಮ. ಅತ್ಲಾಗುಳ್ದು ಹೊಡ್ಕೋಬೇಕು ಅಂತ ಹೇಳಿ. ಇನ್ನು ಅವ್ರಿಗಾಲೇನೆ ಅವ್ರಿಗೆ ಅಂತ ಮಾಡಿಸಿದ್ರೆ ಬಿಡಪ್ಪ ಅವ್ರ ಮನೆ ಹೆಂಗೆ ಮಾಡಬೇಕು ಅಂತ ಹೇಳ್ತಿದ್ದೆ. ಈಗ ಇನ್ನೇನು ಅವ್ರದ್ದೇನು ಆಗಿಲ್ವಲ್ಲ, ಓಟು ನಿಮ್ಮದೇನೆ ಇವಾಗ. ತಗ ಪರ್ಕೆ ಅಲ್ಲ ಐತೆ, ತಗೊಂಡೋಗಿ ಹೊಡಿಯೋಗಿ ಹೋಗು. ತಡಿ ಬಂದು ನನಗಿಲ್ಲೇನೋ ಕೆಲಸ ಐತಿ. ಒಂದಿಟ್ಟು ಹೊಡ್ಕೊಳ್ಳೋ ಮುಂದಿಟ್ಟು ಕಸ ಹೊಡ್ಕೊಂಡು ನೆಲ ಒರ್ಸಮ್ಮಂದ್ರೆ ನನಗೆ ಹೇಳ್ತೀಯ ನೀನು. ಇಲ್ಲೇನೋ ಒಂದಿಟ್ಟು ಕೆಲಸ ಐತೆ. ನಾನು ಯಾರ ಮತ್ತಕ್ಕೆ ಹೋಗ್ಬಿಡ್ಬೇಕು. ನಾನು ಯಾಕೆ ಓಡಾಡ್ತಾ ಇದ್ದೀನಿ ಒಂದಿಟ್ಟು ಹೋಗಿ ಬರೋಗು. ಅದನ್ನೆಲ್ಲ ಏನು ಹೇಳ್ಬೇಡ ನನಗೇನು. ಅವ್ರ ಕಡೆಗಳದ್ದು ಕಸ ಹೊಡಿ ನೆಲ ಒರೆಸು ಅಂತ ಹೇಳ್ಬೇಡ ಕಣತೆ. ನಾನು ಮಾಡಲ್ಲ ಅಷ್ಟೇ. ಯಾರೇನೋ ನಂಬಲಿ ನಾನು ಮಾಡಲ್ಲ. ಯಾಕೆ ಬೇಕು? ಅವರೇನಿಲ್ಲ ಗಂಡ ಹೆಂಡ್ತಿ ಸರಿಯಾಗಿ ಅಂತಾರೆ ಮಕ್ಕೆಟ್ಟಂಗೆ. ಅವ್ರ ತಮ್ಮ ಮಾತು ಕೇಳೋಕ್ಕಾಗಲ್ಲ. ನಾವು ಮಾತು ಕೇಳಿದ್ರೆ ನಮಗೆ ಮನಸ್ಸಿಗೆ ಇದಾದಂಗೆ ಆಗುತ್ತೆ. ನಮಗೆ ಏನೋ ಒಂದು ಮಾತಾಡಂಗೆ ಆಗುತ್ತೆ. ಸುಮ್ಮನೆ ಯಾಕೆ ಜಗಳ ತನ್ಕೊಂಬೋದು? ಹೋಗು. ಸುಮ್ಮನೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಬರೋಗಿ ಹೋಗು. ನೀರು ಗುಡಿಸ್ಕೊಂಡ್ರೆ ಸಾವು ಕಂಬ್ತಾರಮ್ಮಂಗೆ ಆಡ್ತಾರೆ ಕಣಪ್ಪ. ಇವನು ಈ ವಾರ ಇತ್ತೇನೆ ಹಿಂಗೆ ಹೇಳತ್ತ. ಅತ್ತ ಕಸ ಗುಡ್ಸಲ್ವ ನೀನು? ಇಲ್ಲ ಕಣ್ ಶಿಲ್ಪಕ್ಕ, ಗುಡ್ಸಲ್ಲ. ಅವ್ರು ಹೋದಾಗಿಂದನೂ ಹಂಗೆ ಬಿಟ್ಟಿದ್ದೀನಿ. ಕಸನೂ ಹೊಡೆದಿಲ್ಲ ಏನಿಲ್ಲ. ನಮ್ಮ ಅತ್ತೆನೇ ಹೊಡೆಯೋದು. ನನಗೆ ಹೇಳ್ತಾಯ್ತು ನೋಡು ಹೆಂಗಿತ್ತು. ಆಮೇಲೆ ಹೋಗೋಣ ನಾವೇನ ನಮ್ಮ ಮಾಡೋಣ ಒಟ್ಟುನು. ಅವ್ರು ಬಂದು ನೋಡೋಣ. ನೋಡಪ್ಪ ಹೆಂಗೆ ಮಾಡಿರು, ನಾವಿರೋ ಕಡೆಗೆ ಯಾಕೆ ಕಸ ಗುಡಿಸ್ಬೇಕು ಅವಳು ಅಂತ ಅಂತಾಳೆ ಅವಳೇನು. ಅವನು ಹಂಗೆ ಮಾತಾಡ್ತಾನೆ, ಅವಳು ಹಂಗೆ ಮಾತಾಡ್ತಾಳೆ. ಅದಕ್ಕೇನೆ ನಾನು ಕಸನೂ ಮಾಡ್ಕೊಂಬೇಕು ಇಲ್ಲ, ನಾನು ಒರೆಸಿಲ್ಲ ಅತ್ಲಾಗಳದ. ಅವ್ರ ಮನೆ ಅವ್ರು ಇದ್ದಿದ್ದ ಕಡೆಗಳ್ದೆಲ್ಲನ ಅಳ್ದೇವ್ರಿ. ಅದನ್ನೆಲ್ಲ ಹೋಗಿ ನಾನು ವಾರನ ಮಾಡಿ ಮಾಡೋಕ್ಕಾಗುತ್ತೆ? ಯಾಕೆ? ನಾನು ಸುಮ್ಮನಾಗಿದ್ದೀನಿ. ನಾವು ಯಾಕೆ ಅಂತ ಹೇಳಿ ಬಿಡು ಸುಮ್ಕಿರು. ನೀನು ಹೋಗಿ ಆಮೇಲೆ ನಾನು ಮಾಡೋಣ. ನಿಮ್ಮ ಅತ್ತನೇ ಹೇಳು ತಿರ್ಗ. ಚೈತ್ರನೇ ಕಸ ಗುಡಿಸ್ತಿದ್ಲಪ್ಪ, ಅವಳೇ ಎಲ್ಲ ಎತ್ತಿಕ್ತಿದ್ಲು, ಅವಳೇ ನೆಲ ಒರೆಸಿ ಅಂತ ಹೇಳುತ್ತೆ ನಿಮ್ಮ ಅತ್ತೆ. ನೀನು ನಿಮ್ಮ ಅತ್ತೆ ನಂಬಕ್ಕಾಗಲ್ಲ. ಮತ್ತೆ ನಾವೇನೇ ಇದು ಮಾಡಿದ್ರು ನಮ್ಮ ಅತ್ತೆಗೆ ಅವ್ರ ಮೇಲೆ ಆಸೆ. ಹಂಗೆ ಹೇಳುತ್ತೆ ಅಕ್ಕೆ. ನಾವು ಅಲ್ಲೇನೆ ನಮ್ಮ ಅತ್ತೆ ನಂಬಲ್ಲ ಏನೇ ಅಂದ್ರು. ನಮ್ಮ ಅತ್ತನೇ ಹೇಳುತ್ತೆ ನೀನು ಹೇಳ್ದಂಗೆ ನಿಜ. ಅವಳೇ ಕಸ ಹೊಡಿತಿದ್ಲಪ್ಪ, ಅವಳೇ ಹೊಡ್ಕೊಂಡ್ಲು, ಎಲ್ಲ ಹೊಡ್ಕೊಂತಿದ್ಲು. ನೀವು ಹೋದಾಗಿಂದನೂ ಚೈತ್ರನೇ ಕಸ ಹೊಡೆದಿದ್ದು ಅಂತ ಹೇಳುತ್ತೆ. ಅವಳು ಯಾತನ ಕಾಳದೈತೆ ನಾವಿಲ್ಲಿ ಇಕ್ಕಿರೋದು ಅಂತ ಹೇಳಿ ಅದೇ ಬೇಕಲ್ಲ ಹೇಳ್ಬಿಡ್ತಾರೆ ಅವರೇನು. ಅವಾಗ ನಮ್ಮ ಅತ್ತೆ ಹಂಗೆ ಅಂಬುತ್ತೆ. ಆವಾಗ ನಮ್ದು ಅದಿತ್ತು ಇದಿತ್ತು, ಅದು ನುತ್ಕೊಂಡವ್ರಿ ಇದು ನುತ್ಕೊಂಡವ್ರಿ ಅಂತ ಅಂಕ್ಲು ಮಾತಾಡ್ತಾರೆ. ಯಾಕೆ ಬೇಕು? ಅದಕ್ಕೆ ನಾನು ಸುಮ್ಮನೆ ಇಲ್ಲ ಅಂದೆ. ಹೊಡಿಯಲ್ ಕಾಣತ್ತೆ ನಾನು. ಅಲ್ಲ ಅವ್ರು ಊರಿಗೆ ಹೋದರು ಬರಲೇ ಇಲ್ಲ ಅಲ್ಲೇ? ಇಲ್ಲ ಕಣಕ್ಕ ಬರಲಿಲ್ಲ.
ಅಲ್ಲೇ ಅವ್ನು ಶ್ರೀಪತಿ ಅಲ್ಲಿ ಬೇಸ್ಪಟ್ಟು ಮಾಡ್ತಾ ಇದ್ದಾನೆ ಕಣ್ಚೈತ್ರ. ನಂತಾಗ ಯಾರ್ಯಾರ ಹಂಗೆ ಅಂದರು ನಿನ್ನ ತಮ್ಮ ಸೈಟ್ ತಗೊಂಡವನಲ್ಲ ಅಲ್ಲಿ ಅಲ್ಲೇನೆ ಅವರು ಬೇಸ್ಮಟ್ ಮಾಡ್ತಾ ಇದ್ದಾರೆ, ಅದಿನ್ನು ಕೋರ್ಟಿಗೆ ಹಾಕ್ಯವ್ರಿ, ಯಾಕೆ ಮಾಡಬೇಕು ಅಂತ ಹೇಳಿ ಮಾತಾಡ್ತಿದ್ರು ಕಣಮ್ಮಲ್ಲಿ. ಬಿಡು, ಅವ್ರ ಜಾಗದಾಗ ಅವ್ರು ಮಾಡ್ಕೊಂತಾರೆ, ಏನು ಕೇಳಕ್ಕೆ ಹೋಗ್ಬೇಡ್ರಿ ಕಣ್ರಿ ನೀವು. ಯಾಕೆ ಬೇಕಲ್ವೇನಕ್ಕ, ಅದು ಇನ್ನೂ ಕೋರ್ಟ್ನಾಗ ನಡೀತಾಯ್ತಂತೆ ಅವ್ರದ್ದು ಇವ್ರದ್ದು ಅಂತ ಹೇಳಿ. ಅವ್ರು ಅಲ್ಲೋಗಿ ಹೋಗೋಣ ಅವ್ರು ನೆಂಟ್ರಾಗೆ ಇವ್ರು ಮಾಡ್ಕೊಂತಾರೆ. ಈಗ ಇವ್ರ ಕಡೆಗೆ ಆಗಂಗೈತೇನ ಅದಕ್ಕೆ ಮಾಡ್ಕೊಂತಾರೆ. ಇವಾಗ ಬೇಸ್ಮೆಂಟ್ ಮಾಡಿದರೆ ಇವಾಗ ಇವ್ರದ್ದಾದ್ರೂ ಅವ್ರು ಬಿಡಬೇಕು, ಇನ್ನು ಯಾರು ಹಾಕೊಂಡಿದ್ರು ಅಂತಾರೆ. ಸುಮ್ಕಿರಿ, ಯಾಕೆ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು. ಅಲ್ಲ ನಂತಾಗೆ ಆ ಮಂಜಣ್ಣ ಹೆಂಗಂತ ನಿನ್ನ ತಮ್ಮ ಸೈಟ್ ತಗೊಂಡಿರತ್ತಾಗ ಹಿಂಗೆ ಆಗ್ತಾ ಇದ್ದಾರೆ ಅಂತ ಹೇಳಿ ಹಾಕ್ಲಿ ಬಿಡೋಣ, ನಾವು ಅವನು ಮಾತಾಡ್ಸಲ್ಲ ಅಂತೇನು ನಾನು ಮಂಜಣ್ಣ ಇಂತಾಗಿ. ಅದಕ್ಕೇ ಹೋಗಪ್ಪ ಹೆಂಗನ ಆಗಲಿ ತಾಡಿ, ಇನ್ನು ಕೋರ್ಟ್ನಾಗಿದ್ಮೇಲೆ ಇಬ್ಬರಿಗೂ ಕೋರ್ಟ್ನಾಗಿದ್ಮೇಲೆ ನೀನು ಹೆಂಗೆ ಬೇಸ್ಮಟ್ ಮಾಡ್ತಾ ಇದೀಯ ಅಂತ ಹೇಳಿ ತಾಡಿ ಅಂತಂತು ನಾ ಕೇಳೋಕ್ಕಾಗಲ್ಲ. ನಾನು ಯಾಕೆ ಕೇಳೋಣ, ಅವರೇ ಬಂದು ಕೇಳಬೇಕಿದ್ರೆ ನಾವು ಕೇಳೋಕ್ಕಾಗಲ್ಲ, ನಾವು ಅದು ಹೆಂಗೆ ಕೇಳೋಣ, ನಿಂದೆ ಇದೇನು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಯಾಕೆ ಅಂತೇಳಿ ನಾನು ಅದಕ್ಕೆ ಅಂತ ಸುಮ್ಮನೆ ಅದೇ ಬಂದೆ. ಸುಮ್ಕಿರು, ಒಳ್ಳೆ ಕೆಲಸ ಮಾಡಿದ್ವಿ. ನಾವು ಯಾಕೆ ಕೇಳೋಣ ಹೇಳು, ಏನು ಕೇಳೋಕೆ ಹೋಗ್ಬೇಡ. ನಾವು ಯಾಕೆ ಕೇಳೋಣ, ನಾವು ಅವರು ಸೆನಕ್ಕಿದ್ದೀವಿ, ನಾವು ಸಣ್ಣ ಚಿಕ್ಕಿ ಆ ಶ್ರೀಪತಿ ಅಣ್ಣ ಆ ಅಕ್ಕನೂ ಶ್ರೀಮತಿನೂ ಚೆನ್ನಾಗಿ ಮಾತಾಡ್ಸುತ್ತೆ ನಮ್ಮನ್ನು. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲರೂ ಚೆನ್ನಾಗಿರ್ಬೇಕಾದ್ರೆ ನಾವು ಯಾಕೆ ಮಕ್ಕ ಕೆಡಿಸ್ಕೊಂಬಂದು ಕೇಳಿ ಸುಮ್ಮನಿರು. ಅವರೇ ಬಂದು ಕೇಳ್ಕೊಂತಾರೆ ನೋಡಮ್ಮ. ಇಂಥವೆಲ್ಲ ನೋಡ್ಕೊಂಬದ್ ಬಿಟ್ಟು ಇಬ್ಬರಳು ಗಂಡ ಹೆಂಡ್ತಿ ದಿನ ಆಯ್ತು ಅಲ್ಲೋ ಕೂಕೊಂಡಿರೋದ. ಅಲ್ಲ ಅವಳಂತೂ ಹೋಗ್ಯವಳಿ, ಅವನ್ಕನ ಬೇಡವಿ. ಇಲ್ಲಿ ಏನಾಯ್ತು ಏನು ಮನೆ ಕಡಿಕೆ ಅಂತ ನೋಡೋದು. ಅಯ್ಯೋ ಶಿಲ್ಪಕ್ಕ ಮುಂಚ್ಕೊಂಡು ಹೋಗ್ಯವನಿ. ಎಲ್ಲನ ನನಗೆ ಭಾಗ ಕೊಡಲ್ಲ, ನನಗೇನು ನನಗೆ ಊರಾಗ ಕಾಲಿಕ್ಕಲ್ಲ, ಈ ಮನ್ಯಾಗ ಬರೋದೇ ಇಲ್ಲ ನಾನು ಅಂತ ಹೇಳಿ ಅವನು ಮುಂಚ್ಕೊಂಡು ಹೋಗಿ ನಮ್ಮ ಮಾಮನ ಮೇಲೆ ಸ್ಯಾಡೋ ಮಾಡ್ಕೊಂಡು ನಮ್ಮ ಮಾಮಗೆ ಹೆಂಗೆ ಬೇಕು ಹಂಗೆ ಬೈದು ಹೋಗಿರೋದವನು. ಅದಕ್ಕೇನೆ ಅವನಿಗೆ ಫೋನ್ ಮಾಡಿದ್ರು, ಬರ್ರಿ ಎಲ್ಲನ ಹಿಂಗಾಗೈತೆ ಅಂತೇಳಿ. ಅದಕ್ಕೆ ಯಾರು ಹೋಗಿಲ್ಲ. ನಿಮ್ಮ ಅತ್ತೆ ಹೋಗ್ಬೇಕಾಗಿತ್ತಲ್ಲ, ಯಾಕೋ ಸುಮ್ಕಾಗೈತಿ. ಏನಾದ್ರೂ ಹೋಗ್ಬೇಕಾಗಿತ್ತಮ್ಮ ಸಣ್ಣ ಮಗನ ಮೇಲೆ ಬೋಲೋ ಆಸಿ. ಅವಳು ಹೆಂಗೆ ಬೇಕಂಗೆ ಮಾತಾಡಿದ್ಲು ಶಿಲ್ಪಕ್ಕ. ಯಾರು ಮಾಡೋಂದಿದ್ರು ಅವಾಗ ಪಾಪ ಸ್ಯಾನಕ್ಕಿಲ್ಲ, ನನ್ನ ಕೈಲಿ ಎದ್ದಾಳಕ್ಕಲ್ಲ, ಸುಸ್ತಾಗುತ್ತೆ ಅಂಬಳು. ನಾನು ಮಾಡಿಕೈತಿ, ಮುಂದಕ್ಕೆ ಮಾಡಿಕೈತಿ, ಎಲ್ಲ ಮುದ್ದೆ ಮಾಡಿ ಬಿಡತ್ತ ಅಂತೇಳಿ ಗೊತ್ತೂಸಿ ಮುದ್ದೆ ಮಾಡಿಕೈತಿ. ನಾನು ಬಿಡತ್ತ ಬೋಸ್ರಿ ಹೆಂಗ್ಸು, ನನಗೂ ಹಿಂಗೆ ಆಗದವಾಗ ಫಸ್ಟ್ನೇ ಬೋಸ್ರಿದ್ದಾಗ ಬೋಸ್ ಸುಸ್ತಾಗೋದು. ಬಿಡು ಮಾಡಿಕಿರು ಮಾಡಿಕೂತಿ ಅಂತ ನಾನೇನು ಅಂಥಕ್ಕೆಲ್ಲ ಹಿಂಗೆ ಕೇಣಿಸೋಣಿ ಮಾಡ್ತಿರ್ಲಿಲ್ಲ ಕಣಕ್ಕ. ಅವಳ ನನ್ನ ಮೇಲೆ ಇನ್ನೂ ಸಣ್ಣ ಪುಟ್ಟ ಕೇಣಿಸೋಣಿ ಮಾಡೋಳು. ನಾನೇ ನನಗೇನೇನು ಮಾಡ್ತಿರ್ಲಿಲ್ಲ. ನಾನು ಬಿಡತ್ತ ಮಾಡಿರು ಮಾಡಲಿ ಅಂತ ಸುಮ್ಮನೆ ಆಗ್ತಿದ್ದೆ. ಯಾವಾಗ ಅವ್ರ ಅಮ್ಮ ಬತ್ತಿದಂಗೆ ನಿನ್ನ ಯಾರು ಮಾಡೋ ಅಂದಿದ್ರು ಹಂಗೆ ಹಿಂಗೆ ಅಂತೇಳಿ ನಮ್ಮ ಅತ್ತೆ ಮೇಲೆ ಗಲಾಟೆ ಮಾಡಿಲ್ಲ. ನಮ್ಮ ಅತ್ತೆಗೆ ಅಕ್ಕಿ ಸಿಟ್ಟು ಬಂದೈತಿ. ಅವಾಗ ಗೊತ್ತಾಗೈತಿ ನಮ್ಮ ಅತ್ತಿಗೆ. ನಿಂತಕ್ಕೂ ಯಾರನ್ನ ಬಂದು ಹೇಳಿರಿ ಹಂಗೆ ಅವ್ರಿಲ್ಲ ಊರಿಗೆ ಹೋಗ್ಯವ್ರೆ, ಅವ್ರು ಬಂದಾಗ ಅವ್ರು ಮಾತಾಡ್ತಾರೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳು ಸುಮ್ಮನಾಗ ಅಷ್ಟೇ. ಸರಿಯಪ್ಪ ಆಯಿತು, ಹಂಗೆ ಹೇಳ್ತೀನಿ ಹೇಳು. ನಿಮ್ಗಂತೂ ಬೋಲ್ ಬೇಜಾರಾಗೈತಲ್ಲಿ. ಆಲೆ ಜಾಸ್ತಿ ಆತ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಮೊದಲು ಅಯ್ಯ ಅಂತಿದ್ವಿ, ಯಾರಿಗಾನ ಅಯ್ಯ ಅಂತಿದ್ರಿ, ಇವಾಗ ಯಾರಿಗೂ ಅಯ್ಯೋ ಅಂಬಲ್ಲ. ಯಾಕೋ ಅಯ್ಯೋ ಅಯ್ಯೋ ಅಂದೋಟು ನಮಗೆ ಪಾಪ ಸುತ್ಕೊಂಬತ್ ಕಣಕ. ನಾವು ಎಷ್ಟತಿ ಅವ್ರನ್ನ ಇಬ್ಬರನ್ನು ಗಂಡ ಹೆಂಡ್ತಿನ ಹೆಂಗಿದ್ದಾರನ್ನ ಹೆಂಗೆ ಮಾಡಿದೀವ. ಹೇಳು, ಒಂದಿಷ್ಟನ ನೆನೆಸ್ಕೊಂಬಲ್ಲ. ಅದಕ್ಕೆ ನಾವು ಆಲೇನೆ ಬೆಟ್ಟು ಹಾಕಿದ್ದೀವಿ. ಯಾರೇನೋ ನಂಬ್ಲೇಳು ಅಂತ ಹೇಳಿ ನಾವು ಆಲೆ ತಲೆ ಕೆಡಿಸ್ಕೊಂಬಲ್ಲ. ಇವಾಗ ಆಲೇನೆ ನಾವು ಯಾಕೆ ಎಷ್ಟು ಅಂತ ನೋಡ್ಕೊಂಡಿದ್ದೀವಿ, ಎಷ್ಟು ನೋಡ್ಕೊಂಡಿದ್ದೀವಿ ಗೊತ್ತೇ ಅಲ್ಲ. ಅವ್ರು ನಾವು ಹಿಂಗೆ ನೋಡ್ಕೊಂಡಿದ್ದೀವಿ ಅಂತಲ್ಲ, ಒಂದೀಟನ ಅದನ್ನೇ ನಾವೇನೀಗ ಎತ್ತಿ ಆಡಿಸ್ತಾ ಇಲ್ಲ. ಅವ್ರು ಒಂದಿಷ್ಟನ ನಮಗೆ ನೋಡಪ್ಪ ಬಂದು ನೋಡ್ಕೊಂಡ್ರಲ್ಲ ಅಂತ ಸ್ವಲ್ಪನಾದ್ರೂ ತಿಳ್ಕೊಂಬಿಲ್ಲ ಅವ್ನು ಎಂಥ ಕೆಲಸ ಮಾಡ್ದ. ಅದಕ್ಕರ್ಧ ಬೇಜಾರು ನಾವು ಅದಕ್ಕೆ ಆಲೆ ತಲೆ ಕೆಡಿಸ್ಕೊಂಬಲ್ಲಿ ಬಿಟ್ಟು ಹಾಕಿದ್ದೀವಿ, ಏನಾನ ಮಾಡ್ಕೊಂಬೇಳು ಅಂತೇಳಿ. ಹಂಗೆ ಹೇಳು. ನೋಡಪ್ಪ ನಾವು ಎಷ್ಟಾದರೂ ಹೋದ್ರೂ ನೋಡಿ ನೆನೆಸ್ಕೊಂಬಲ್ಲ ಅಂತ ಬೇಜಾರಾಗುತ್ತೆ ಅಂತಾರ್ಗು. ನೋಡು ನಾವು ಎಷ್ಟು ಸಹಾಯ ಮಾಡಿದ್ರು ನಮ್ಮನ್ನೊಂದು ಈಟನ ನೆನೆಸ್ಕೊಂಬಿಲ್ವಲ್ಲ, ನಮ್ಮನ್ನೇ ಅಂದ್ರಲ್ಲ ತಿರ್ಕೊಂಡು ಅಂತ ಬೇಜಾರಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಅವ್ರು ಇಲ್ಲದಕ್ಕೆ ಹತ್ಲಗಳದೆಲ್ಲ ಕಸ ಹೊಡ್ಕ ಅಂತ ಹೆಂಗೆ ಹೇಳುತ್ತೆ. ನಾನು ಹತ್ಲಗಳದ ಕಸನೂ ಹೊಡಿಯೋಕ್ಕೆ ಹೋಗಲ್ಲ, ನಾನು ಏನು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಲ್ಲಿ ಬೆಟ್ಟು ಹಾಕಿದ್ದೀವಿ ಅಂದಮೇಲೆ ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.